ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಜೀವನದಲ್ಲಿ ಕೆಲವೊಮ್ಮೆ ನಾವು ಒಂದು ಸತ್ಯವನ್ನು ತಿಳಿದಿದ್ದರೂ ಅದನ್ನು ಮಾಡುವ ಧೈರ್ಯ ನಮ್ಮೊಳಗೆ ಇರದು. ಇಂದು ನೋಡಲಿರುವ ಶ್ಲೋಕವು ಅದೇ ಒಳಗಿನ ಹೋರಾಟವನ್ನು ತೋರಿಸುತ್ತದೆ. ಅಧ್ಯಾಯ 1, ಶ್ಲೋಕ 33. ಯಶೇಮರ್ತೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಃ ಸುಖಾನಿ ಚ ತ ಇಮೇವಸ್ಥಿತ ಯುದ್ಧೆ ಪ್ರಾಣಂ ಸೆಕ್ತ್ವ ಧನಾನಿ ಚ. ಸರಳ ಅರ್ಥ: ನಾವು ಯಾರಿಗಾಗಿ ರಾಜ್ಯ, ಸುಖ ಮತ್ತು ಭೋಗಗಳನ್ನು ಬಯಸಿದ್ದೇವೋ ಅವರೇ ಇಂದು ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣವನ್ನು, ಸಂಪತ್ತನ್ನು ತ್ಯಾಗ ಮಾಡಲು ನಿಂತಿದ್ದಾರೆ. ಆಳವಾದ ವಿವರಣೆ: ಅರ್ಜುನನ ಮನಸ್ಸು ಇಲ್ಲಿ ಮತ್ತಷ್ಟು ಆಳಕ್ಕೆ ಹೋಗುತ್ತದೆ. ಅವನು ಯೋಚಿಸುತ್ತಾನೆ, ನಾನು ರಾಜ್ಯ ಬಯಸಿದ್ದು ಯಾರಿಗಾಗಿ? ನಾನು ಸುಖ ಬಯಸಿದ್ದು ಯಾರಿಗಾಗಿ? ನನ್ನ ಕುಟುಂಬಕ್ಕಾಗಿ, ನನ್ನ ಗುರುಗಳಿಗಾಗಿ, ನನ್ನ ಬಂಧುಗಳಿಗಾಗಿ. ಆದರೆ ಇವರೆಲ್ಲರೂ ಇಂದು ನನ್ನ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾರೆ. ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಅರ್ಜುನನ ಪ್ರಶ್ನೆ ಇದು: ಅವರು ಇಲ್ಲದ ಮೇಲೆ ನನಗೆ ಈ ಗೆಲುವೇನು? ಇದು ನಮ್ಮ ಜೀವನದಲ್ಲೂ ಸತ್ಯ. ನಾವು ಹಣ, ಹೆಸರು, ಸ್ಥಾನ ಗಳಿಸುತ್ತೇವೆ. ಆದರೆ ನಮ್ಮವರೇ ಇಲ್ಲದಿದ್ದರೆ ಅವುಗಳಿಗೆ ಅರ್ಥವೇನು? ಈ ಶ್ಲೋಕ ನಮಗೆ ಹೇಳುತ್ತದೆ, ಸಂಬಂಧಗಳೇ ಜೀವನದ ನಿಜವಾದ ಸಂಪತ್ತು. ಜೀವನದ ಸಂದೇಶ: ನೀನು ಎಲ್ಲವನ್ನೂ ಗೆದ್ದರೂ ನಿನ್ನವರು ನಿನ್ನೊಂದಿಗೆ ಇಲ್ಲದಿದ್ದರೆ ಆ ಗೆಲುವು ಖಾಲಿ. ಸ್ನೇಹಿತರೆ, ಅರ್ಜುನನ ಈ ಭಾವನೆ ನಮ್ಮ ಹೃದಯದ ಆಳದ ಸತ್ಯ. ಭಗವದ್ಗೀತೆ ನಮಗೆ ಕಲಿಸುವುದು ಸಂಬಂಧ ಮತ್ತು ಧರ್ಮವಿಲ್ಲದ ವಿಜಯಕ್ಕೆ ಮೌಲ್ಯವಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೀತಸಾರ ಯೂಟ್ಯೂಬ್ ಚಾನಲ್ಗೆ. ನಾವು ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.